ಬುದ್ಧ ಚರಿತಂ ಎಂಬ ಗ್ರಂಥವನ್ನು ಬರೆದವರು ಯಾರು? ಬಾಣಭಟ್ಟ, ಚಾಂದ್ ಬರದಾಯಿ, ಬಿಲ್ಲಣ, ಅಶ್ವಘೋಷ. ಬುದ್ಧ ಚರಿತಂ ಎಂಬ ಗ್ರಂಥವನ್ನು ಬರೆದವರು ಯಾರು? ಸರಿಯಾದಂತ ಉತ್ತರ ಅಶ್ವಘೋಷನ ಬುದ್ಧ ಚರಿತೆ ನೋಡಿ. ಅಶ್ವಘೋಷನ ಬುದ್ಧ ಚರಿತೆ. ಪೃಥ್ವಿರಾಜ್ ರಾಸೋ. ಪೃಥ್ವಿರಾಜ್ ರಾಸೋ ಚಾಂದ್ ಬರದಾಯಿ ಬರೆದ ಪ್ರಸಿದ್ಧವಾದ ಕೃತಿ. ಚಾಂದ್ ಬರದಾಯಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಪೃಥ್ವಿರಾಜ್ ರಾಸೋ. ಹರ್ಷ ದೇವಚರಿತೆ ಎಂಬ ಗ್ರಂಥವನ್ನು ಬರೆದವರು ಯಾರು? ಹರ್ಷ ದೇವಚರಿತೆ ಎಂಬ ಗ್ರಂಥವನ್ನು ಬರೆದವರು ಬಾಣಭಟ್ಟ ನೋಡಿ. ಬಾಣಭಟ್ಟನ ಹರ್ಷ ದೇವಚರಿತೆ ಎಂಬ ಗ್ರಂಥ ವೆರಿ ಇಂಪಾರ್ಟೆಂಟ್. ಬಾಣಭಟ್ಟನ ಹರ್ಷ ದೇವಚರಿತೆ. ಬಾಣಭಟ್ಟನ ಹರ್ಷ ದೇವಚರಿತೆ. ಹರ್ಷನ ಆಸ್ಥಾನದ ಪ್ರಸಿದ್ಧವಾದ ಕವಿ ಯಾರು? ಹರ್ಷನ ಆಸ್ಥಾನದ ಪ್ರಸಿದ್ಧವಾದ ಕವಿ ಇದೇ ಬಾಣಭಟ್ಟ ನೋಡಿ. ಬಾಣಭಟ್ಟನು ಹರ್ಷನ ಆಸ್ಥಾನದ ಪ್ರಸಿದ್ಧವಾದ ಕವಿಯಾಗಿದ್ದು ಅವನು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರ ಹರ್ಷ ದೇವಚರಿತೆ ಎಂಬ ಗ್ರಂಥವನ್ನು ಬರೆದನು. PC 2014ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಯಾವುದು? ಗ್ರಾನೈಟ್ ಕಲ್ಲು, ಕ್ವಾರ್ಟಾಜೈಟ, ನಿಸೆಸ, ಕೆತ್ತಿದ ಕಲ್ಲುಗಳು. ಪ್ರಾಚೀನ ಕಾಲದಲ್ಲಿ ಮಾನವ ಬಳಕೆ ಮಾಡುತ್ತಿದ್ದ ಅತ್ಯಂತ ಪ್ರಸಿದ್ಧವಾದ ಕಲ್ಲು ಯಾವುದಂದ್ರೆ ಕ್ವಾರ್ಟಾಜೈಟ್ ಅನ್ನುವಂತ ಕಲ್ಲನ್ನು ಬಳಸ್ತಿದ್ದ ನೋಡಿ. ಕ್ವಾರ್ಟಾಜೈಟ್ ಅನ್ನುವಂತ ಕಲ್ಲು. ಇಪ್ಪತ್ಮೂರನೇ ತೀರ್ಥಂಕ ಯಾರು? ಇಪ್ಪತ್ಮೂರನೇ ತೀರ್ಥಂಕ ಯಾರು? ಸರಿಯಾದಂತ ಉತ್ತರ ಪಾರ್ಶ್ವನಾಥ. ರೈಟ್ ಆನ್ಸರ್ ನೋಡಿ. ಪಾರ್ಶ್ವನಾಥ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಇಪ್ಪತ್ಮೂರನೇ ತೀರ್ಥಂಕ ಯಾರಂದ್ರ ಪಾರ್ಶ್ವನಾಥ. PC 2014ರಲ್ಲಿ ಕೇಳಿದ ಪ್ರಶ್ನೆ, ಧರ್ಮಚಕ್ರ ಇದರ ಸಂಕೇತವಾಗಿತ್ತು. ಜೈನರ ಸಂಕೇತ, ವರ್ಧನರ ಸಂಕೇತ, ಬೌದ್ಧರ ಸಂಕೇತ ಯಾರೂ ಅಲ್ಲ. ಯಾರ ಸಂಕೇತ ಅದು? ಧರ್ಮಚಕ್ರ ಇವರ ಸಂಕೇತವಾಗಿತ್ತು. ಬೌದ್ಧರ ಸಂಕೇತ ನೋಡಿ. ಧರ್ಮಚಕ್ರ ಎಂಬುದು ಬೌದ್ಧರ ಸಂಕೇತವಾಗಿತ್ತು. ದೇವನಾಮ ಪ್ರಿಯ ಇದು ಯಾರ ಹೆಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ? PC 2014ರಲ್ಲಿ ಕೇಳಿದ ಪ್ರಶ್ನೆ. ದೇವನಾಮ ಪ್ರಿಯ. ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ ನೋಡಿ. ಇದರಲ್ಲಿ ಯಾರನ್ನು ಅಮಿತ್ರೋಕೇಟ್ಸ್ ಎಂದು ಕರೆಯುತ್ತಿದ್ದರು? ಇದರಲ್ಲಿ ಯಾರನ್ನು ಅಮಿತ್ರೋಕೇಟ್ಸ್ ಎಂದು ಕರೆಯುತ್ತಿದ್ದರು ಅಂದ್ರೆ ಬಿಂದುಸಾರ ನೋಡಿ. ಬಿಂದುಸಾರನನ್ನ ಅಮಿತ್ರೋಕೇಟ್ಸ್ ಎಂದು ಕರೀತಿದ್ರು. ಭಾರತದ ನೆಪೋಲಿಯನ್ ಅಂತ ಯಾರನ್ನ ಕರೀತಾರೆ? ಯಾವ ಅರಸನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ? ಅದು ಸಮುದ್ರಗುಪ್ತ ನೋಡಿ. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೆದವ್ರು ಯಾರಂದ್ರೆ VS ಸ್ಮಿತ್. VS ಸ್ಮಿತ್ ಅನ್ನುವಂತ ವ್ಯಕ್ತಿ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೀತಾರೆ.
ಪಾಟ್ಲಿಪುತ್ರದಲ್ಲಿ ಸುಂದರವಾದ 100 ಕಂಬಗಳನ್ನೊಳಗೊಂಡ ಅರಮನೆಯನ್ನು ಕೆತ್ತನೆ ಮಾಡಿದವರು ಯಾರು? ಪಾಟ್ಲಿಪುತ್ರದಲ್ಲಿ 100 ಸುಂದರವಾದ ಕಂಬಗಳನ್ನು ಕೆತ್ತನೆ ಮಾಡಿದ 100 ಸುಂದರವಾದ ಕಂಬಗಳನ್ನು ಕೆತ್ತನೆ ಮಾಡಿದ ಚಂದ್ರಗುಪ್ತ ಮೌರ್ಯ ನೋಡಿ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ 100 ಸುಂದರವಾದ ಕಂಬಗಳನ್ನು ಕೆತ್ತನೆ ಮಾಡಿದ ಅರಮನೆ ನಿರ್ಮಾಣ ಮಾಡಿದವರು ಯಾರಂದ್ರೆ ಚಂದ್ರಗುಪ್ತ ಮೌರ್ಯ. ರೈಟ್ ಆನ್ಸರ್. PC 2014ರಲ್ಲಿ ಕೇಳಿದ ಪ್ರಶ್ನೆ, ಚೀನಾದ ಪಾಹಿಯಾನ ಯಾರ ಕಾಲಕ್ಕೆ ಭಾರತಕ್ಕೆ ಭೇಟಿ ನೀಡಿದನು? ಚೀನಾದ ಪಾಹಿಯಾನು ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ? ಸಮುದ್ರಗುಪ್ತ, ಶ್ರೀಗುಪ್ತ, ಚಂದ್ರಗುಪ್ತ ಫಸ್ಟ್, ಚಂದ್ರಗುಪ್ತ 2. ಚಂದ್ರಗುಪ್ತ 2 ರೈಟ್ ಆನ್ಸರ್ ನೋಡಿ. ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಈ ಪಾಹಿಯಾನ ಭೇಟಿ ಕೊಡ್ತಾನೆ ಚೀನಾದ ಪ್ರವಾಸಿಗ. ಪಾಹಿಯಾನ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಗೋಕೋಕಿ ನೋಡಿ. ಪಾಹಿಯಾನ ಬರೆದಂತ ಪ್ರಸಿದ್ಧವಾಗಿರುವಂತ ಗ್ರಂಥ ಯಾವುದಂದ್ರ ಗೋಕೋಕಿ. PC 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಮೊಹೆಂಜೋದಾರೋ ಎಲ್ಲಿದೆ? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ, ಗುಜರಾತ್ದಲ್ಲಿದೆ, ಪಂಜಾಬದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ನೋಡಿ ಮೊಹೆಂಜೋದಾರೋ. ಇದು ಎಲ್ಲಿದೆ ಅಂದ್ರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ. PC 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಪ್ರಸಿದ್ಧ ಕೋನಾರ್ಕ ದೇವಸ್ಥಾನ ಇವರಿಂದ ನಿರ್ಮಿಸಲ್ಪಟ್ಟಿತ್ತು? ಒಂದನೇ ನರಸಿಂಹದೇವ, ಒಂದನೇ ಆರ್ಯ ಭೀಮದೇವ, ಕೊಂಕಣಿ ವರ್ಮ, ಬಲ್ಲಾಳ ದೇವ. ಒಂದನೇ ನರಸಿಂಹದೇವ ರೈಟ್ ಆನ್ಸರ್ ನೋಡಿ. ಪ್ರಸಿದ್ಧವಾಗಿರುವಂತ ಕೋನಾರ್ಕ ಸೂರ್ಯ ದೇವಾಲಯವನ್ನ, ಕೋನಾರ್ಕ ಸೂರ್ಯ ದೇವಾಲಯಕ್ಕಿರುವ ಇನ್ನೊಂದು ಹೆಸರೇನು? ಬ್ಲಾಕ್ ಪಗೋಡ ಅಂತ ಕರೀತಾರೆ ನೋಡಿ. ಒಡಿಸ್ಸಾದಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಕೋನಾರ್ಕ ಸೂರ್ಯ ದೇವಾಲಯ ಗಂಗರ ಅರಸನಾಗಿರುವಂತ, ಪೂರ್ವದ ಗಂಗರ ಅರಸನಾಗಿರುವಂತ ಒಂದನೇ ನರಸಿಂಹದೇವ ನಿರ್ಮಾಣ ಮಾಡ್ತಾನೆ. ಆ ಒಂದನೇ ನರಸಿಂಹದೇವ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಪ್ರಸಿದ್ಧವಾದ ಕೋನಾರ್ಕ ದೇವಾಲಯವನ್ನ ಬ್ಲಾಕ್ ಪಗೋಡ ಅಂತ ಹೇಳಿ ಕರೀತಾರೆ. ವೈಟ್ ಪಗೋಡ ಅಂದ್ರೆ ಪುರಿಯ ಜಗನ್ನಾಥ ದೇವಾಲಯ. PC 2018ರಲ್ಲಿ ಕೇಳಿದ ಪ್ರಶ್ನೆ, ಯಾವುದು ಕಾಳಿದಾಸನ ಕೃತಿಯಲ್ಲ? ಕುಮಾರ ಸಂಭವ, ಮೇಘದೂತ, ಅಭಿಜ್ಞಾನ ಶಾಕುಂತಲ, ಮೃಚ್ಛಕಟಿಕಿ. ಭಾರತದ ವಿಲಿಯಂ ಶೇಕ್ಸ್ಪಿಯರ್ ಎಂದು ಖ್ಯಾತಿಯಾಗಿರುವಂತ ಕಾಳಿದಾಸ. ಮೃಚ್ಛಕಟಿಕಿ ರೈಟ್ ಆನ್ಸರ್ ನೋಡಿ. ಮೃಚ್ಛಕಟಿಕಿ ಸರಿಯಾಗಿರುವಂತ ಉತ್ತರ. ಹಾಗಾದ್ರೆ ಕುಮಾರ ಸಂಭವ ಆಗಿರಬಹುದು, ಮೇಘದೂತ ಸಂದೇಶ ಆಗಿರಬಹುದು, ಅಭಿಜ್ಞಾನ ಶಾಕುಂತಲ ಆಗಿರಬಹುದು, ಇವೆಲ್ಲವೂ ಕಾಳಿದಾಸನ ಕೃತಿಗಳೇ. ಕಾಳಿದಾಸನನ್ನ ಭಾರತದ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕರೀತಾರೆ. ರಾಣಿ ತ್ರಿಶಲಾದೇವಿ ಯಾರ ತಾಯಿ? ಮಹಾವೀರನ ತಾಯಿ ನೋಡಿ. ರಾಣಿ ತ್ರಿಶಲಾದೇವಿ ಯಾರ ತಾಯಿ ಅಂದ್ರ ಮಹಾವೀರನ ತಾಯಿ. ಯಾರನ್ನ ಭಾರತದ ಶಿಲಾಶಾಸನಗಳ ಪಿತಾಮ ಅಂತ ಕರೀತಾರೆ? ಯಾವ ಅರಸನನ್ನ ಭಾರತದ ಶಿಲಾಶಾಸನಗಳ ಪಿತಾಮ ಅಂತ ಕರೀತಾರೆ? ಎಸ್, ಅಶೋಕನನ್ನು ನೋಡಿ. ಅಶೋಕನಗಳ ಪಿತಾಮ ಅಂತ ಕರೀತಾರೆ. ಭಾರತಕ್ಕೆ ಬಂಗಾರದ ಬೂಟಗಳನ್ನು ಪರಿಚಯ ಮಾಡಿದ ಮೊದಲ ದೊರೆ ಯಾರು? ಭಾರತಕ್ಕೆ ಬಂಗಾರದ ಬೂಟಗಳನ್ನು ಪರಿಚಯಿಸಿದ ಮೊದಲ ದೊರೆ ಯಾರಂದ್ರ ಕನಿಷ್ಕ ನೋಡಿ. ಕನಿಷ್ಕ ರೈಟ್ ಆನ್ಸರ್. ತಿದ್ದಲಾರದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಯಾರು? ತಿದ್ದಲಾರದ
ಹೃದಯಗಳನ್ನು ತಿದ್ದಿದ ಮಹಾನುಭಾವ ಯಾರಂದ್ರೆ ಗೌತಮ ಬುದ್ಧ ನೋಡಿ. ಬೌದ್ಧ ಧರ್ಮದ ಸ್ಥಾಪಕನಾಗಿರುವಂತ ಗೌತಮ ಬುದ್ಧ ತಿದ್ದಲಾರದ ಹೃದಯಗಳನ್ನ ತಿದ್ದಿದ ಮಹಾನುಭಾವ ಅಂತೇಳಿ ಗುರುತಿಸ್ತೀವಿ. ಯಾರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಿದ್ದರು? ಅಶೋಕನನ್ನ, ಮಹಾವೀರನನ್ನ, ಕನಿಷ್ಕನನ್ನ, ಗೌತಮ ಬುದ್ಧನನ್ನ? ಗೌತಮ ಬುದ್ಧ ನೋಡಿ. ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಿದ್ರು. ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೆದವ್ರು ಯಾರು? ಅರ್ನಾಲ್ಡ್ ಟೈಬಿನ್ ಅನ್ನುವಂತ ವ್ಯಕ್ತಿ. ಅರ್ನಾಲ್ಡ್ ಟೈಬಿನ್ ಅನ್ನುವಂತ ವ್ಯಕ್ತಿ ಏನಂತಾನಂದ್ರೆ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೀತಾನೆ. ಓಕೆ, ಈ ತರ PC 2004ರಲ್ಲಿ ಗೌತಮ್ ಬುದ್ಧ ಜನಿಸಿದ ಸ್ಥಳ ಯಾವುದು? ಲುಂಬಿನಿ, ಗಯಾ, ಪಾಟ್ಲಿಪುತ್ರ, ನಳಂದ. ನೋಡಿ, ಲುಂಬಿನಿ ಎಂಬ ಸ್ಥಳದಲ್ಲಿ ಆತ ಜನಿಸ್ತಾನೆ. ಹರ್ಷವರ್ಧನ ಕಾಲದಲ್ಲಿ ಬಂದ ವಿದೇಶಿ ಯಾತ್ರೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಯಾರು ಬಂದರು ವಿದೇಶಿಗರು? ಉಯೆನಿಸ್ತ್ಯಾಂಗ ಬಂದ, ಪಾಹಿಯಾನ ಬಂದ, ಮೆಗಾಸ್ತಾನಿಸ್ ಬಂದ, ಅಬ್ದುಲ್ ರಜಾಕ್ ಬಂದ. ಉಯೆನಿಸ್ತ್ಯಾಂಗ ಬರ್ತಾನೆ. ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟವನು? ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿ ಯಾರು? ಪಾಹಿಯಾನ ನೋಡಿ. ಇಂಡಿಕಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಇಂಡಿಕಾ ಎಂಬ ಗ್ರಂಥವನ್ನು ಬರೆದವರು ಮೆಗಾಸ್ತಾನಿಸ್ ನೋಡಿ. ಮೆಗಾಸ್ತಾನಿಸಿನ ಇಂಡಿಕಾ ಗ್ರಂಥ. ಮಹೆಂಜೋದಾರ ಮತ್ತು ಹರಪ್ಪ ಸ್ಥಳಗಳು ಇರುವುದು? ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ ನೀವು. ಓಲ್ಡ್ ಮಾಡೆಲ್ ಕ್ವಶನ್ ಪೇಪರ್ ಒಟ್ಟ ನೋಡಬೇಡಿ. ಓಲ್ಡ್ ಕ್ವಶನ್ ಪೇಪರ್ಗಳ ಸಾವಿರಾರು ಅದಾವೆ. ಪಾಕಿಸ್ತಾನ್ ರೈಟ್ ಆನ್ಸರ್ ನೋಡಿ. ಮಹೆಂಜೋದಾರ ಮತ್ತು ಹರಪ್ಪ ಸ್ಥಳಗಳು ಇರುವುದೆಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರು? ಅಶೋಕ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಕನಿಷ್ಕ? ಚಂದ್ರಗುಪ್ತ ಮೌರ್ಯ. ಸುದರ್ಶನ ಎಂಬ ಕೆರೆಯನ್ನು ಕಟ್ಟಿಸಿದವರು ಯಾರು? ಗುಜರಾತ್ ರಾಜ್ಯದಲ್ಲಿ ಸುದರ್ಶನ ಎಂಬ ಕೆರೆಯನ್ನು ಕಟ್ಟಿಸಿದವನು ಚಂದ್ರಗುಪ್ತ ಮೌರ್ಯ. ಮಹಾರಾಷ್ಟ್ರದ ಗುಜರಾತ್ ಸೌರಾಷ್ಟ್ರದಲ್ಲಿ ಸುದರ್ಶನ ಕೆರೆಯನ್ನು ಕಟ್ಟಿಸ್ಲಕ್ಕೆ ಯಾರಿಗೆ ಹೇಳಿದ? ಎಸ್ ಪುಷ್ಯ. ಪುಷ್ಯಗುಪ್ತನೋ ಪುಷ್ಯಮಿತ್ರನೋ? ಪುಷ್ಯಮಿತ್ರ. ಆ ಪುಷ್ಯಮಿತ್ರ ಅನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಸೌರಾಷ್ಟ್ರದಲ್ಲಿ ಒಂದು ಸುದರ್ಶನ ಎಂಬ ಕೆರೆಯನ್ನು ಕಟ್ಟಿಸ್ರಿ ಅಂತ. ಸೌರಾಷ್ಟ್ರದಲ್ಲಿ ಸುದರ್ಶನ ಎಂಬ ಕೆರೆಯನ್ನು ಕಟ್ಟಿಸಿದವರು ಪುಷ್ಯಮಿತ್ರ ಅನ್ನುವಂತ ವ್ಯಕ್ತಿ. ರುಮುಂಡೈ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ? ರುಮುಂಡೈ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ? ರುಮುಂಡೈ ಶಾಸನ ಅಶೋಕನಿಗೆ ಸಂಬಂಧಪಟ್ಟಿದೆ. ರುಮುಂಡೈ ಶಾಸನ. ರುಮುಂಡೈ ಶಾಸನ ಏನ್ ಹೇಳ್ತದೆ? ಯಾರು ಹೇಳ್ತಾರೆ? ರುಮುಂಡೈ ಶಾಸನ ಅಶೋಕನ ಆಡಳಿತದ ಬಗ್ಗೆ ತಿಳಿಸುವಂತ ಪ್ರಸಿದ್ಧವಾದಂತ ಶಾಸನ. ಅದು ಬುದ್ಧನ ಜನನದ ಬಗ್ಗೆ ಹೇಳ್ತದೆ. ಬುದ್ಧನ ಜನನ ಮತ್ತು ಅಶೋಕನ ಆಡಳಿತದ ಬಗ್ಗೆ ತಿಳಿಸುವಂತ ಪ್ರಸಿದ್ಧವಾದ ಶಾಸನ ಯಾವಂದ್ರೆ ರುಮುಂಡೈ ಶಾಸನ. ನೆನಪಿಡಿ ನೋಡಿ, ಎಕ್ಸಾಮ್ ಹೆಂಗ್ ಕ್ವಶನ್ ಕೇಳಿದ್ದಾನೆ ನೆನಪಿಡಿ. ನೋಡಿ, ಇದರ ಇಲ್ಲಿ ಯಾರನ್ನು ಅಮಿತ್ರೋಕೇಡ್ಸ್ ಎಂದು ಕರೆಯುತ್ತಿದ್ದರು? ಅಮಿತ್ರೋಕೇಡ್ಸ್. ಬಿಂದುಸಾರ. ಡೆಮಸ್ಕಸ್ ಯಾರ ಆಳ್ವಿಕೆಯಲ್ಲಿ ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ? ಅಥವಾ ಡೆಮಸ್ಕಸ್ ಯಾರ ಸ್ನೇಹಿತ? ಡೆಮಸ್ಕಸ್ ಬಿಂದುಸಾರನ ಸ್ನೇಹಿತನಾಗಿದ್ದ. PC 2004ರಲ್ಲಿ ಕೇಳಿದ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ ಸ್ಥಾಪನೆಯಾಯಿತು? ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ, ಮೌರ್ಯರ ಕಾಲದಲ್ಲಿ, ವರ್ಧನರ ಕಾಲದಲ್ಲಿ, ಕುಶಾಣರ ಕಾಲದಲ್ಲಿ? ಗುಪ್ತರ ಕಾಲದಲ್ಲಿ ಪ್ರಾರಂಭ ಆಯ್ತು ನೋಡಿ. ಹಾಗಾದ್ರೆ ನಳಂದ ವಿಶ್ವವಿದ್ಯಾಲಯವನ್ನ ನಾಶ ಮಾಡಿದವರು ಯಾರು ಅಂತಂದ್ರೆ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತ ವ್ಯಕ್ತಿ 1206ರಲ್ಲಿ. ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತ ವ್ಯಕ್ತಿ
ಮೊಹಮ್ಮದ್ ಗೋರಿಯ ದಂಡನಾಯಕ ಆತ. ಆ ಮೊಹಮ್ಮದ್ ಗೋರಿಯ ದಂಡನಾಯಕನಾಗಿರುವಂತ ಇಖ್ತಿಯಾರುದ್ದೀನ್ ಬಕ್ತಿಯಾರ್ ಕಾಕಿ ಅನ್ನುವಂತ ವ್ಯಕ್ತಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದರೆ ಇದನ್ನ ಪ್ರಾರಂಭ ಮಾಡಿದವರು ಯಾರು ಅಂತಂದ್ರೆ ನಳಂದ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದವರು ಕುಮಾರಗುಪ್ತ ಅಂತ. ಕುಮಾರಗುಪ್ತ 1ನೇ ಕುಮಾರಗುಪ್ತನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾರಂಭ ಆಯ್ತು. ನಳಂದ ವಿಶ್ವವಿದ್ಯಾಲಯದಲ್ಲಿ ಓದಿ ಬರೋದು ಅಲ್ಲೇ ಸಾಲಿ ಕಲ್ತು ವಾಪಸ್ಸ ಅಲ್ಲೇ ಟೀಚರ್ ಆಗಿ ವರ್ಕ್ ಮಾಡಿದವ್ರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ವೇನಿಸ್ ತ್ಯಾಂಗ್ ನೋಡಿ, ಹೇಳ್ತೀನಿ ತಡಿತೀರಿ. ಮೊದಲು ಕ್ವಶನ್ ನೋಡಿ ಹೆಂಗಿರ್ತಾವ ಕ್ವಶನ್ ಅನ್ನೋದು. PC 2007ರಲ್ಲಿ ಕೇಳಿದ ಪ್ರಶ್ನೆ, ಗೌತಮ ಬುದ್ಧ ತಮ್ಮ ಮೊಟ್ಟ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದ ಅಂತ ಕ್ವಶನ್ ಆಗಿದೆ. ವೈಶಾಲಿಯಲ್ಲಿ, ರಾಜಗೃಹದಲ್ಲಿ, ಬೋಧಗಯಾದಲ್ಲಿ, ಸಾರಾನಾಥದಲ್ಲಿ. ಸರಿಯಾದಂತ ಉತ್ತರ ಸಾರಾನಾಥದ ಜಿಂಕೆವನದಲ್ಲಿ ನೋಡಿ. ಸಾರಾನಾಥದ ಜಿಂಕೆವನ. PC 2008ರಲ್ಲಿ ಕೇಳಿದ ಪ್ರಶ್ನೆ, ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಏನು? ಭಾರತದ ಚಿಹ್ನೆಯಲ್ಲಿರುವಂತ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಮಂಡಕ್ ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ. ಸತ್ಯಮೇವ ಜಯತೆ ಅನ್ನುವಂತ ಪದ ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಈ ಮುಂಡಕ್ ಉಪನಿಷತ್ತದಲ್ಲಿ ಎರವಲು ಪಡೆಯಲಾಗಿದೆ. ಮುಂಡಕ್ ಉಪನಿಷತ್ತು ವೆರಿ ಇಂಪಾರ್ಟೆಂಟ್. ಉಪನಿಷತ್ತುಗಳಂತ ಬರ್ತಾವ ವೇದಗಳ ಕಾಲದಲ್ಲಿ. ಯೋಗ ಸೂತ್ರಗಳನ್ನು ನೀಡಿದವರು ಯಾರು? ಯೋಗ ಸೂತ್ರಗಳನ್ನು ನೀಡಿದವರು ಯಾರು? ಯೋಗ ಸೂತ್ರಗಳನ್ನ ಪತಂಜಲಿ ಮಹರ್ಷಿ ನೋಡಿ. ಯೋಗ ಸೂತ್ರಗಳನ್ನು ನೀಡಿದವರು ಯಾರಂದ್ರ ಪತಂಜಲಿ ಮಹರ್ಷಿ. ಮೊಟ್ಟ ಮೊದಲ ತೀರ್ಥಂಕ ಯಾರು ಅಂತಂದ್ರೆ ಋಷಭನಾಥ. ಋಷಭನಾಥ ಮೊಟ್ಟ ಮೊದಲ ತೀರ್ಥಂಕ. ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ.